ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು CA ಶ್ರೀನಿವಾಸ್ ಮಹೇಂದ್ರಕರ್. ಇವತ್ತು ಮತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿಯಿಂದ ನಾನು ಈ ಎಪಿಸೋಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸ್ಮಾಲ್ ಸ್ಟೋರಿ, ಮೋಟಿವೇಶನಲ್ ಸ್ಟೋರಿ ಆಗಿರ್ಬೋದು ಅಥವಾ ಇನ್ಸ್ಪಿರೇಷನಲ್ ಸ್ಟೋರಿ ಆಗಿರ್ಬೋದು, ಈ ಸ್ಟೋರಿ ತುಂಬ ಚೆನ್ನಾಗಿದೆ. ಆ ಸ್ಟೋರಿ ಏನು ಅಂತ ಅಂದರೆ, ಒಬ್ಬ ತುಂಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವನಿಗೊಬ್ಬ ತುಂಬ ನಿಯತ್ತಾಗಿರೋ ಒಬ್ಬ ವ್ಯಕ್ತಿ ಯಾವಾಗಲೂ ಅವನಿಗೆ ಟೇಸ್ಟಿಗೆ ತಕ್ಕಂತೆ ಒಂದು ಬಿಲ್ಡಿಂಗ್ನ ನಿರ್ಮಾಣ ಮಾಡಿ ಕೊಡ್ತಿರ್ತಾನೆ. ಆ ಶ್ರೀಮಂತ ವ್ಯಕ್ತಿದು ಒಂದು ಹ್ಯಾಬಿಟ್ ಏನು ಅಂತ ಅಂದರೆ, ಹ್ಯಾಬಿಟ್ ಅಂತ ಅಲ್ಲ, ಅವನದು ಲೈಫ್ ಸ್ಟೈಲ್ ಏನಪ್ಪ ಅಂತ ಅಂದರೆ, ಯಾವುದೇ ಒಂದು ಮನೆಯಲ್ಲಾಗಲಿ ಅವನಿಗೆ ಇರಬೇಕು ಅಂತ ಅಂದರೆ ಇರ್ತಾನೆ. 3 to 4 years 5 yearsವರೆಗೂ ಇರ್ತಾನೆ. ಅದಾದ ನಂತರ ಆ ಮನೆಯನ್ನು ಬೇರೆಯವ್ರಿಗೆ ಕೊಟ್ಟು, ಅವನ ರಿಲೇಟಿವ್ಸ್ಗೋ ಫ್ರೆಂಡ್ಸಿಗೋ ಯಾರಿಗಾದ್ರೂ ಕೊಟ್ಟು ಮತ್ತೆ ಬೇರೆ ಮನೆಗೆ ಹೋಗ್ತಿರ್ತಾನೆ. ಆ ಬೇರೆ ಮನೆ ಅದೇ ಟೈಮ್ನಲ್ಲಿ ಅವನು ಆ ನಿಯತ್ತಾಗಿರೋ ವ್ಯಕ್ತಿ ಹೇಳ್ತಿರ್ತಾನೆ. ಆ ವ್ಯಕ್ತಿ ಪ್ರತಿ ಸರಿನೂ ಅವನಿಗೆ ಸುಂದರವಾದ ಒಂದು ಮನೆ ಕಟ್ಸಿದ ಅಂದರೆ ನೆಕ್ಸ್ಟ್ ಮನೆ ಅದು ತುಂಬ ಸುಂದರವಾಗಿರ್ತಿತ್ತು, ಅದನ್ನು ಕಟ್ಸಿ ಕೊಡ್ತಾ ಇರ್ತಾನೆ. ಅವನದು ನಿಯತ್ತಿಗೆ ಅವನು ಶ್ರೀಮಂತ ತುಂಬಾ ಖುಷಿ ಪಡ್ತಿರ್ತಾನೆ. ಯಾಕೆಂದರೆ ಅಷ್ಟು ಸಿನ್ಸಿಯರಾಗಿ, ಅಷ್ಟು ಕ್ರಿಯೇಟಿವ್ ಆಗಿ, ಅಷ್ಟು ಅವನ ಮನೆ ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ಅವನಿಗೆ ತುಂಬ ಪೀಸ್ಫುಲ್ ಅನ್ನಿಸ್ತಾ ಇರುತ್ತೆ ಇರಲಿಕ್ಕೆ. ಹಾಗೆ ನಡೀತಾ ಇರುತ್ತೆ. ಸ್ವಲ್ಪ ಏಜ್ ಆಗುತ್ತೆ ಆ ಶ್ರೀಮಂತನಿಗೂ ಮತ್ತು ಆ ಕಟ್ಸ್ತಿರೋ ಆ ವ್ಯಕ್ತಿಗೂ. ಅವಾಗ ಏನು ಹೇಳ್ತಾನೆ, ಅವನಿಗೆ ಕರೀತಾನೆ, ನೀನು ಇಷ್ಟು ವರ್ಷ 25-30 ವರ್ಷ ನನಗೆ ಸೇವೆ ಮಾಡಿದೀಯಾ, ನೀ ಏನು ಮಾಡಿದೀಯ ಅಂದ್ರೆ ಈಗ ಏನು ಮಾಡು ಅಂದರೆ, ನನಗೆ ಒಂದು ತುಂಬ ಭವ್ಯವಾದ ಒಂದು ಬಂಗ್ಲೋ ಕಟ್ಸು. ಆ ಬಂಗ್ಲೋ ಎಷ್ಟಿರ್ಬೇಕಂದ್ರೆ ಒಂದು 10 ರೂಮ್ಗಳದ್ದು, ಕೋಣೆಗಳದ್ದು ಒಂದು ತುಂಬ ಸುಂದರವಾದ ಬಂಗ್ಲೋವನ್ನು ಕಟ್ಟಿಸಿ ಕೊಡು ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ಆಯಿತು, ಖಂಡಿತವಾಗಿಯೂ ನಾನು ಮಾಡಿಕೊಡ್ತೀನಿ, ಆಯಿತು, ಏಕೆಂದರೆ ನಿನಗೂ ಏಜ್ ಆಗ್ತಿದೆ ಮತ್ತು ನನಗೂ ಏಜ್ ಆಗ್ತಿದೆ, ಇದು ನಂದು ಕೊನೆಯದೇ ಆಸೆ ಅಂತ ಮಾಡ್ಕೊಂಬ ಅಂತ. ಸೊ ಅವನಿಗೇನು ಹಣ ಬೇಕೋ ಅವ್ನು ಕೊಡ್ತಾ ಇರ್ತಾನೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾನೆ. ಬಟ್ ಮಾಡಿಸುವಾಗ ಅವನಿಗೆ ಅನಿಸುತ್ತೆ, ಇಷ್ಟು ವರ್ಷ ನಾನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ಇಷ್ಟೊಂದು ವರ್ಷ ನಾನು ಈ ಮಾಲೀಕನಿಗೆ ಸೇವೆ ಮಾಡಿದ್ದೀನಿ, ಇವನು ನನಗೆ ನಂದು ಸ್ಯಾಲ್ರಿ ಬಿಟ್ಟು ಸ್ವಲ್ಪ ಖರ್ಚು ನೋಡ್ಕೊಡ್ತಾರಷ್ಟೇ, ನನಗೆ ಅಷ್ಟೊಂದು ಬೆನಿಫಿಟ್ ಆಗಿಲ್ಲ ಈ ವ್ಯಕ್ತಿಯಿಂದ. ಈ ವ್ಯಕ್ತಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಮಾಡ್ತಾನೆ. ಆ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾನಲ್ಲ, ಅದು ಭವ್ಯವಾದ ಮನೆ, ಆ ಕನ್ಸ್ಟ್ರಕ್ಷನ್ ಮಾಡಿಸುವಾಗ ಅವನಿಗೊಂದು ತಲೆಯಲ್ಲಿ ಒಂದು ಕರಪ್ಟ್ ಆಗುತ್ತೆ, ತಲೆ ಒಂದು ಕೆಟ್ಟ ಬುದ್ಧಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತಾನೆ, ಆ ಮೆಟೀರಿಯಲ್ಸ್ ಅಲ್ಲೆಲ್ಲ ಯೂಸ್ ಮಾಡೋದು ತುಂಬ ಇನ್ಫೀರಿಯರ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತಾನೆ. ಕಳಪೆ ಮಟ್ಟದ ವಸ್ತುಗಳನ್ನು ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತಾನೆ. ಹೇಗೆ ಮಾಡ್ತಾನೆ ಅಂದರೆ, ಪ್ರತಿ ಸರಿ ನೋಡಿದಾಗ ಅವನಿಗೆ ಅನಿಸುತ್ತೆ, ಈ ಮನುಷ್ಯ ಈ ಕೊನೆ ಮನೆಯಲ್ಲಿ ಇರಲಿ, ಗೊತ್ತಾಗುತ್ತೆ ಎಷ್ಟು ಕೆಟ್ಟದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ಅಂದರೆ, ಹೊರಗಡೆ ನೋಡ್ಲಿಕ್ಕೆ ಅಷ್ಟೇ ಚೆನ್ನಾಗಿದೆ, ಇಲ್ಲಿ ಇರಲಿ ಅವನಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲ ಕಳಪೆ ಮಟ್ಟದ ಮೆಟೀರಿಯಲ್ಸ್ನ ಯೂಸ್ ಮಾಡಿ ತಾನು ದುಡ್ಡನ್ನ ಮಾಡ್ಕೊತಾ ಇರ್ತಾನೆ. ಮಾಡ್ಕೊತ ಭವ್ಯವಾದ ಬಂಗ್ಲೋ ಆಗುತ್ತೆ. ತುಂಬ ದೊಡ್ಡ ಬಂಗ್ಲೋ ಕಟ್ಟಿಸಿರ್ತಾನೆ. ನೋಡಲಿಕ್ಕೆ ಹೊರಗಡೆ ತುಂಬ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಮೆಟೀರಿಯಲ್ಸು ಎಷ್ಟು ಕೆಟ್ಟದಾಗಿ ಹಾಕಿರ್ತಾನೆ ಅಂದರೆ ಒಬ್ಬನಿಗೆ ಗೊತ್ತಿರುತ್ತೆ, ಇವನು ಇರಲಿ 10 ವರ್ಷಕ್ಕೆ ಬೀಳ್ಬೇಕು, ಆ ಥರ ಕಟ್ಟಿದ್ದೀನಿ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಇರುತ್ತೆ. ಅದು ಶ್ರೀಮಂತ ಬರ್ತಾನೆ. ಆ ಶ್ರೀಮಂತ ಬಂದು, ನಿಮ್ಮ ಮನೆಯವರೆಲ್ಲ ಬರ್ರಿ, ನಾನು ನಿಮಗೆ ಸನ್ಮಾನ ಮಾಡಬೇಕು ಅಂತಾನೆ. ಅವರೆಲ್ಲ ಬರ್ತಾರೆ, ಅವ್ನ ಫ್ರೆಂಡ್ಸು ಎಲ್ಲ ಬಂದಿರ್ತಾರೆ. ಬಂದಾಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ನೋಡಿ, ಸುಂದರವಾದ ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ, ನಾನಿನ್ನೂ ಒಳಗಡೆ ಕಾಲಿಟ್ಟಿಲ್ಲ. ಯಾಕೆಂದರೆ ಪ್ರತಿ ಸರಿದು ಇವನು ಕನ್ಸ್ಟ್ರಕ್ಷನ್ ಮಾಡಿಸುವಾಗ ಆ ಮನೇನ ಕಂಪ್ಲೀಟ್ ಮಾಡ್ತಾನೆ. ಕಂಪ್ಲೀಟ್ ಮಾಡಿ ಕೊನೆಗೆ ಇನಾಗ್ರೇಟ್ ಮಾಡೋ ಟೈಮ್ನಲ್ಲಿ ಇವನು ನನಗೆ ಕೀ ಕೊಡ್ತಾನೆ. ಅಲ್ಲಿವರೆಗೂ ನಾನು ಈ
ಮನೆಯಲ್ಲಿ ಇದುವರೆಗೂ ಕಟ್ಸಿರೋ ಯಾವುದೇ ಮನೆಯೂ ನೋಡಿಲ್ಲ. ಇದು ಕೂಡ ಅದ್ಭುತವಾದ ಮನೆ ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟು ವರ್ಷ ಎಷ್ಟು ಮನೆ ಕಟ್ಸ್ಕೊಟ್ಟಿದ್ದಾನೋ ಅಷ್ಟು ಪೀಸ್ಫುಲ್. ನನಗೆ ಅವನು ಕಟ್ಸಿರೋ ವರ್ಕ್ಮ್ಯಾನ್ಶಿಪ್ ಆಗಲಿ, ಅದು ಅವನದು ಡಿಸೈನ್ಸ್ ಆಗಲಿ ತುಂಬಾ ಖುಷಿಯಿಂದ ಇದ್ದೀನಿ. ಈ ಮನೆಯೂ ಕೂಡ ಅದಕ್ಕಿಂತ ಸುಂದರವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಅತ್ಯಂತ ಸುಂದರವಾಗಿ ಕಟ್ಸಪ್ಪ ಅಂತ ಹೇಳಿದ್ದೆ, ಕಟ್ಸಿದ್ದಾನೆ ಅಂತ ತಿಳ್ಕೊಂಡಿದ್ದೀನಿ. ಈ ಮನೆ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಆ ಶ್ರೀಮಂತನ ಹೆಂಡತಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಆ ಕಟ್ಸ್ತಿರ್ತಾನಲ್ಲ ಕಾರಿಗಾರ, ಅವನಿಗೆ ಕರೀತಾರೆ. ಕರೆದು, ನೋಡಪ್ಪ ಇಷ್ಟು ವರ್ಷ ನೀನು ಸೇವೆ ಮಾಡಿದ್ಯಾ, ಆದ್ದರಿಂದ ಈ ಮನೆ ನಮಗೆಲ್ಲ ಕಟ್ಸಿದ್ದು ನಿನಗೋಸ್ಕರ ಅಂತ ಹೇಳಿ ಅಕ್ಕಿನ ಅವನಿಗೆ ಮಾಡ್ತಾರೆ. ಸೊ ಇಮಿಡಿಯೇಟಾಗಿ ಆ ಕಾರಿಗರ್ಗೆ, ಆ ವರ್ಕರ್ಗೆ ತುಂಬ ಶಾಕ್ ಆಗ್ಬಿಡುತ್ತೆ. ಶಾಕ್ ಹೇಗಾಗುತ್ತೆ ಅಂದರೆ, ನಾನೇ ನನ್ನ ಕೈಯಾರೆ ಹೆಂಗೆ ಹಾಳು ಮಾಡ್ಕೊಂಬಿಟ್ಟೆ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ಬರೀ ಆ ಕೆಲಸಗಾರ ಮತ್ತು ಆ ಶ್ರೀಮಂತಂದು ಅಷ್ಟೇ ಅಲ್ಲ, ಇದು ನಮ್ಮ ಲೈಫ್ನಲ್ಲಿ ಆಗೋ ಎಲ್ಲರಿಗೂ ಒಂದು ಲೆಸನ್. ಆ ಲೆಸನ್ ಏನಪ್ಪ ಅಂದರೆ, ನಮಗೆ ಎಷ್ಟೊಂದು ಅವಕಾಶಗಳಿರುತ್ತೆ, ಎಷ್ಟೊಂದು ಆಪರ್ಚುನಿಟೀಸ್ ಇರುತ್ತೆ, ಎಷ್ಟೊಂದು ಅವಕಾಶಗಳಿರುತ್ತೆ. ಇವಾಗ ಎಲ್ಲರಿಗೂ 24 hours, ಬಟ್ ಅದೇ 24 hours ಕೆಲವೊಬ್ರು ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾರೆ, ಕೆಲವೊಬ್ರು ಬೇಕಾಬಿಟ್ಟಿ ಯೂಸ್ ಮಾಡ್ತಾರೆ. ಯಾರು ಬೇಕಾಬಿಟ್ಟಿ ಯೂಸ್ ಮಾಡ್ತಾರೋ ಅವರು ಜೀವನದಲ್ಲಿ ಒನ್ಸ್ ಇನ್ ಎ ಲೈಫ್ ಟೈಮ್ ಅವ್ರಿಗೆ ಅನಿಸ್ತಾ ಹೋಗುತ್ತೆ, ನಾನು ಇಷ್ಟು ವರ್ಷ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀನಿ. ಸೊ ಇದು ಆ ಮೆಟೀರಿಯಲ್ ಇನ್ಫೀರಿಯರ್ ಕ್ವಾಲಿಟಿ ಇದು ಹಾಕಿ ಮನೆ ಕಟ್ಸಿದ್ದು ನಮ್ಮ ಲೈಫಿಗೂ ಈಕ್ವಲಿ ಅಪ್ಲಿಕೇಬಲ್. ನೀವೇನಾದರೂ ಟೈಮ್ನ ಪ್ರಾಪರಾಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡದೇ ಇದ್ದರೆ ನಮ್ಮ ಸ್ಟೋರಿಗೂ ಈ ಸ್ಟೋರಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಮೋಸ್ಟ್ಲಿ ಇದು ಸ್ಟೋರಿ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.